ರಾಷ್ಟ್ರೀಯ ಯುವ ದಿನ ಅಂದರೆ 2025 ಮೊದಲನೆಯ ಯುವ ದಿನಾಚರಣೆಯನ್ನು ಅಂದರೆ 2025 ನಡೀತಕ್ಕಂಥ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ನಾನು ಗೋಪಾಲಯ್ಯನವರು ತೀರ್ಮಾನ ಮಾಡಿದ್ದೇವೆ. ಇದರ ಉದ್ದೇಶ ಏನಂದರೆ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನವಾಗಿ ಘೋಷಣೆ ಮಾಡಿದ್ದಾರೆ. ಹಾವನೂರು ಸರ್ಕಲ್ಲಿಂದ ಬೆಳಗಿನ ಜಾವ ಕರೆಕ್ಟಾಗಿ 6 ಗಂಟೆಯಿಂದ ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿಂದ ನಡಿಗೆ ಹಾವನೂರು ಸರ್ಕಲಿಂದ ಸ್ವಾಮಿ ವಿವೇಕಾನಂದ ಪುತ್ಥಳಿವರೆಗೂ ಅಂದರೆ ಸ್ವಾಮಿ ವಿವೇಕಾನಂದ ಪಾರ್ಕ್ವರೆಗೂ ಅದರಲ್ಲಿ ಎಲ್ಲ ಯುವ ಸಂಘಟನೆಗಳು, ಸ್ಥಳೀಯ ಎಲ್ಲ ಮುಖಂಡರುಗಳು, ಇದು ಯಾವುದೇ ರೀತಿಯಾದ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಎಲ್ಲ ಯುವ ಶಕ್ತಿಯೋದಲ್ಲಿ ಭಾಗವಹಿಸಬೇಕು, ಯುವಕರನ್ನ ಪ್ರೋತ್ಸಾಹಿಸ್ತಕ್ಕಂಥ ಹಿರಿಯರು ಭಾಗವಹಿಸಬೇಕು ಅಂತಕ್ಕಂಥ ಆತ್ಮೀಯ ಕರೆಯನ್ನು ಕೊಡ್ತೇನೆ. ಅದರ ಶೀರ್ಷಿಕೆ ಯುವಧ್ವನಿ. ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಯುವಜನ ಜಾಗೃತಿ ಜಾಥಾ ಅಂತ ಹೇಳಿ ಇವತ್ತು ಯುವಜನರಿಗೆ ಕಾಡ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಯುವಜನಿಗೆ ಗ್ರಹಣ ಸುತ್ತಿರ್ತಕ್ಕಂಥ ಈ ಮಾದಕ, ಹಲವಾರು ರೀತಿಯಾದ ಸಾಮಾಜಿಕ ಪಿಡುಗುಗಳಿಂದ ಮುಕ್ತರಾಗಬೇಕು ಯುವಜನ ಅಂತಕ್ಕಂಥದ್ದು ಒಂದು. ಇನ್ನೂ ಹಲವಾರು ಸಮಸ್ಯೆಗಳನ್ನು ಹೊತ್ತಂಥ ಈ ಜಾಗೃತಿ ನಡಿಗೆ ಇವತ್ತು ಬೆಂಗಳೂರು ನಗರವನ್ನು ಏನು ಹೇಳ್ತೇವೆ ವ್ಯಸನಿಗಳ ಮುಕ್ತ ನಗರವನ್ನಾಗಿ ಮಾಡಬೇಕು. ಇವತ್ತು ಪೇಪರ್ನಲ್ಲಿ ನೋಡಿದೆ, ವೀಲಿಂಗ್ ಮಾಡೋಕ್ಕೆ ಹೋಗಿ 2 ಹುಡುಗರು ಸತ್ತೋಗಿದ್ದಾರೆ ಅಂತೇಳಿ ಪ್ರಜಾವಾಣಿಯಲ್ಲಿ ನೋಡಿದೆ. ಭಾಳ ನೋವಿನ ಸಂಗತಿ. ಯುವಕರು ತಪ್ಪಲ್ಲ, ಇವತ್ತು ಸಮಾಜದಲ್ಲಿ ಅವ್ರನ್ನ ಸರಿಯಾಗಿ ನಾವು ದಾರಿಗೆ ತೆಗೆದುಕೊಂಡು ಹೋಗಬೇಕು. ಸ್ವಾಮಿ ವಿವೇಕಾನಂದ ಹೇಳಿದರು, ಯುವಶಕ್ತಿಯೇ ರಾಷ್ಟ್ರದ ಶಕ್ತಿ ಅಂತ ಹೇಳಿದರು. ಅವ್ರು ಕೊಟ್ಟಂಥ ಒಂದೊಂದು ಕರೆಯೂ ಸಹ ಅವ್ರು ಹೇಳ್ತಾರೆ, ಯುವಕರೇ ನೀವು ಕುರಿಗಳಲ್ಲ ಸಿಂಹಗಳದು, ಯುವಕರೇ ನೀವು ಕುರಿಗಳಲ್ಲ ಸಿಂಹಗಳು, ಮೇಲೆದ್ದು ನಿಂತು ಪುರುಷ ಸಿಂಹರಾಗಿ, ನಮಗೆ ಬೇಕು ವೀರಧರ್ಮ, ವೀರ ನಿರ್ಮಾಣದ ಧೈರ್ಯ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಸುಂದರವಾದಂಥ ಪುತ್ಥಳಿ ಇದೆ. ಸುಮಾರು ವರ್ಷಗಳಿಂದ ನಾನು ಶಾಸಕನಾಗಿದ್ದಾಗ ಕನಸೋದು, ಅದನ್ನು ಸ್ಥಾಪನೆ ಮಾಡೋದು. ಅಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಮುಖಂಡರು ಸಹ ಅಲ್ಲಿ ಬಂದು ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ, ರಾಷ್ಟ್ರೀಯ ಯುವ ದಿನವಾಗಿ ಘೋಷಣೆ ಮಾಡಿದ್ದು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು. 18 ವರ್ಷದ ಯುವಕ ಯುವತಿಯರಿಗೆ ಮತದಾನ ಹಕ್ಕನ್ನು ಘೋಷಣೆ ಮಾಡಿದ್ದು. ಇದು ಕ್ರಿಕೆಟಲ್ಲಿ ಆಡಬೇಕಾದ್ರೆ ಚಿಕ್ಕ ವಯಸ್ಸವ್ರನ್ನ ಆಯ್ಕೆ ಮಾಡ್ತಾರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಯುವಕರನ್ನ ಆಯ್ಕೆ ಮಾಡ್ತಾರೆ. ಹಾಗೆ ರಾಜಕಾರಣ ಇರ್ಬೋದು ಅಥವಾ ರಾಷ್ಟ್ರದ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ದಿಕ್ಕಿನಲ್ಲಿ ಸಹ ಯುವಶಕ್ತಿ ಸಜ್ಜಾಗಬೇಕು. ಯುವಶಕ್ತಿ ಸಜ್ಜಾಗಬೇಕು ಅಂತ ಹೇಳಿದ್ರೆ ಅವ್ರ ತಯಾರಿ ಭಾಳ ಮುಖ್ಯ. ಇವತ್ತು ಭಾಳ ದುರ್ದೈವ, ಯುವಶಕ್ತಿಯ ಎಂಬತಕ್ಕಂಥ ಸಮೃದ್ಧ ಬೆಳೆಯ ಸುತ್ತಲೂ ಕಳೆಗಳು ಬೆಳೆದಿವೆ. ಅದನ್ನು ಕಿತ್ತಾಕ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸಾಗಬೇಕು, ಆ ದಿಕ್ಕಿನಲ್ಲಿ ಆ ನಡಿಗೆ ಸಾಗಬೇಕು ಅಂತ ಹೇಳಿ ದಯವಿಟ್ಟು ತಾವೆಲ್ಲ ಭಾಗವಹಿಸಿ. ನಮ್ಮ ಯುವ ಸಂಘಟನೆಗಳು ಕೇವಲ ಬೇರೆ ಬೇರೆ ಹಬ್ಬಗಳನ್ನು ಮಾಡಿ ಅಲ್ಲಿಗೆ ಸೀಮಿತ ಆಗಬೇಡಿ. ರಾಷ್ಟ್ರೀಯ ಯುವ ದಿನದಲ್ಲಿ ಭಾಗವಹಿಸಿ. ಕೇವಲ 1 ಗಂಟೆ ಟೈಮ್ ಅಷ್ಟೇ. ಈ ಕಾರ್ಯಕ್ರಮವನ್ನು ನಾನಾಗಲಿ, ಗೋಪಾಲಯ್ಯರಾಗಲಿ, ಜಯರಾಮಣ್ಣಾಗಲಿ, ರಘು ಆಗಲಿ ಅಥವಾ ಎಲ್ಲ ಸಂಘಟನೆಗಳು, ಸುರೇಶ್ ಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾವನೂರು ಸರ್ಕಲ್ನಿಂದ ಇಲ್ಲಿವರೆಗೂ ಸುಮಾರು 1 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆಯನ್ನು ಮಾಡ್ತೇವೆ. ಇವತ್ತು ಜಾಗೃತಿ ಜಾಥಾವನ್ನು ಮಾಡ್ತೇನೆ. ನಮಸ್ಕಾರ.